ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಮನೇಲಿ ಏನೂ ತರಕಾರಿ ಇಲ್ಲದೆ ಇದ್ದಾಗ ಈ ತರದೊಂದು ಶೇರ್ವಾನ ನಾನು ಅವಾಗ ಮಾಡ್ಕೊಂತೀನಿ. ಸೊ ಆ ರೆಸಿಪಿನ ನಿಮ್ಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಇದ್ರೆ ಆಯ್ತು. ಕ್ವಿಕ್ ಆಗಿ ಸೈಡ್ ಡಿಶ್ಗೆ ಈ ತರ ಪ್ಲೇನ್ ಶೇರ್ವಾನ ಮಾಡ್ಕೋಬಹುದು. ಮೊದಲಿಗೆ ಒಂದು ಕಡಾಯಿನ ಬಿಸಿ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದ್ 2 ಚಮಚ ಅಡುಗೆ ಎಣ್ಣೆ ಬಿಸಿ ಆದ ನಂತರ 2 ಈರುಳ್ಳಿನ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಸೇರಿಸಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನ ಬಾಡಿಸ್ಕೋಬೇಕು. ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 2 ಹುಳಿ ಟೊಮ್ಯಾಟೊನ ದಪ್ಪನಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ತರಕಾರಿ ಇಲ್ಲದೆ ಇದ್ದಾಗ ಇದನ್ನ ಒಂದ್ಸಲ ಮಾಡ್ಕೊಂಡು ತಿಂದ್ರೆ ತರಕಾರಿ ಇದ್ರೂ ಕೂಡ ಮತ್ತೆ ಇದನ್ನೇ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ನನ್ಗೆ. ಈಗ ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿ ಬೆಂದಿದೆ. ಇದನ್ನ ಮಿಕ್ಸಿ ಜಾರ್ಗೆ ತೆಗೆದು ಇದಕ್ಕೆ ಒಂದ್ ಸ್ವಲ್ಪ ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಒಂದ್ 1/4 ಕಪ್ ಆಗುವಷ್ಟು. ಹಸಿ ಕೊಬ್ಬರಿ ಏನ್ ಬೇಡ, ಇದಕ್ಕೆ ಒಣ ಕೊಬ್ಬರಿ ಸಾಕಾಗತ್ತೆ. ನಂತರ ಒಂದ್ 2 ಚಮಚ ಆಗುವಷ್ಟು ಹುರಿಗಡ್ಲೆ ಅಥವಾ ಪುಟಾಣಿ, ಒಂದ್ 5 ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ಕ್ರೀಮಿಯಾಗಿ. ನಂತರ ಅರ್ಧ ಇಂಚ್ ಆಗುವಷ್ಟು ಚಕ್ಕೆ, 2 ಲವಂಗನ ತಗೊಂಡಿದ್ದೀನಿ. ಒಂದ್ ಹಸಿರು ಮೆಣಸಿನಕಾಯಿ, ಖಾರ ನೋಡ್ಕೊಂಡ್ ತಗೊಳ್ಳಿ. 1/4 ಚಮಚ ಆಗುವಷ್ಟು ಸೋಂಪು ನಿಮ್ಗೆ ಏನಾದ್ರೂ ಜಾಸ್ತಿ ಇಷ್ಟ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಇಷ್ಟನೇ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ನಂತರ ಒಂದ್ ಅರ್ಧ ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದ್ ಸ್ವಲ್ಪ ಪುದೀನ ಸೊಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ. ರುಬ್ಬೋದಿಕ್ಕೆ ಬೇಕಾದಷ್ಟು ನೀರು. ಪುದೀನ ಹಾಕಿಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ, ಹಂಗಂತ ಜಾಸ್ತಿ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಆದ್ರೆ ಸಾಕು. ಈಗ ಅದನ್ನ ನೈಸ್ ಆಗಿ ರುಬ್ಬಿ ತೆಗ್ದಿಟ್ಕೊಂಡಿದೀನಿ. ನಂತರ ಅದೇ ಬಾಣ್ಲೆಗೆ ಮತ್ತೊಂದ್ 2 ಚಮಚ ಆಗುವಷ್ಟು ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದ್ ಅರ್ಧ ಪಲಾವ್ ಎಲೆನ ತಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದ್ ಮೀಡಿಯಂ ಸೈಜ್ ಈರುಳ್ಳಿನ ಉದ್ದಕ್ಕೆ ತೆಳ್ಳಗ್ ಕಟ್ ಮಾಡಿ ಸೇರ್ಸಿದೀನಿ. ಈ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಒಂದ್ 30 ರಿಂದ 40 ಸೆಕೆಂಡ್ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು. ಇದಾದ ನಂತರ ಫ್ರೆಶ್ ಆಗಿ ಜಜ್ಜಿಟ್ಕೊಂಡಿರೋ 1 ಚಮಚ ಆಗುವಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರಿಸ್ತಾ ಇದ್ದೀನಿ. ಇದು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಈರುಳ್ಳಿ ಜೊತೆಗೆ ಚೆನ್ನಾಗಿ ಇದನ್ನ ಬಾಡಿಸ್ಕೋಬೇಕು. ಫ್ರೆಂಡ್ಸ್, ನೀವೇನಾದ್ರೂ ನಮ್ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಸಹ ಮಾಡಿ. ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಕೂಡ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಿದೀನಿ. ಈಗ ಇದಕ್ಕೆ ಒಂದು ಸಣ್ಣ ಟೊಮ್ಯಾಟೊನ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಸೇರ್ಸಿದೀನಿ. ಜೊತೆಗೆ ಒಂದ್ 1/4 ಚಮಚ ಅರಿಶಿನದ ಪುಡಿ, ಅರ್ಧ ಚಮಚ ಹೋಮ್ ಮೇಡ್ ಧನಿಯಾ ಪುಡಿ, 1/4 ಚಮಚ ಹೋಮ್ ಮೇಡ್ ಗರಂ ಮಸಾಲ, 1 ಚಮಚ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹೋಮ್ ಮೇಡ್ ಮಸಾಲೆಗಳಾದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಸ್ವಲ್ಪ ಹಾಕೊಳ್ಬೇಕು. ಹೊರಗಡೆ ಅಂಗಡಿಯಿಂದ ತಂದಿರೋದಾದ್ರೆ ಒಂದ್ ಚೂರು ಜಾಸ್ತಿ ಹಾಕೊಳ್ಳಿ. ಈಗ ಮಸಾಲೆಗಳ ಜೊತೆಗೆ ಟೊಮ್ಯಾಟೊನ ಸ್ವಲ್ಪ ಬಾಡಿಸ್ಕೋಬೇಕು. ಸ್ವಲ್ಪ ಅಲ್ಲಲ್ಲಿ ಬಾಯಿಗೆ ಸಿಕ್ಕರೆ ಚೆನ್ನಾಗಿರತ್ತೆ, ತುಂಬಾ ಎಲ್ಲ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಇದಾಗಿದೆ. ಈಗ ಇದಕ್ಕೆ ಒಂದ್ ಅರ್ಧ ಚಮಚ ಆಗುವಷ್ಟು ಕಸೂರಿ ಮೇಥಿನ ಸೇರಿಸ್ತಾ ಇದ್ದೀನಿ. ಇದ್ರೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಈ ಕಸೂರಿ ಮೇಥಿ ಸೇರ್ಸೋದ್ರಿಂದ ರೆಸ್ಟೋರೆಂಟ್ ಅಲ್ಲಿ, ಧಾಬಾದಲ್ಲೆಲ್ಲ ತಿಂತೀವಲ್ಲ ಅದೇ ಫ್ಲೇವರ್ ಇರುತ್ತೆ. ಈಗ ಅದನ್ನು ಕೂಡ ಬಾಡಿಸ್ಕೊಂಡಿದ್ದಾದ ನಂತರ ಮಸಾಲೆನ ರುಬ್ಬಿಟ್ಟಿದ್ವಲ್ಲ ಅದನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಆ ಮಸಾಲೆನಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು, ಅಲ್ಲಿವರೆಗೂ ಇದನ್ನ ಹೀಗೆ ಮಿಕ್ಸ್ ಮಾಡ್ತಾ ಡ್ರೈ ಆಗೋವರೆಗೂ ಬೇಯಿಸ್ಕೊಂಡ್ ಹೋಗ್ಬೇಕು. ಈ ತರ ಬೇಯಿಸ್ಕೊಂಡ್ ಹೋದಂಗೆಲ್ಲ ಒಳ್ಳೆ ಕಲರು ಬರುತ್ತೆ, ಎಣ್ಣೆ ಕೂಡ ಬಿಟ್ಕೊಂಡ್ ಬರುತ್ತೆ. ಶೇರ್ವಾ ತುಂಬಾ ರುಚಿಯಾಗಿರುತ್ತೆ. ಇವಾಗ ನೋಡಿ ಪೂರ್ತಿ ಡ್ರೈ ಆಗಿದೆ, ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಂಡ್ ಬಂದಿದೆ. ಎಣ್ಣೆ ಜಾಸ್ತಿ ಹಾಕಿದ್ರೆ ಜಾಸ್ತಿ ಬರ್ತಾ ಇತ್ತು, ನಾನೇನ್ ಜಾಸ್ತಿ ಹಾಕಿಲ್ಲ, ಹಾಗಾಗಿ ಜಾಸ್ತಿ ಎಣ್ಣೆ ಬಿಟ್ಕೊಂಡಿಲ್ಲ. ಆದಷ್ಟು ಮಸಾಲೆ ರುಬ್ಬೋವಾಗ ತುಂಬಾ ನೀರ್ ಹಾಕಿ ನೀರ್ ಮಾಡ್ಕೊಳಕ್ ಹೋಗ್ಬೇಡಿ. ಆತರ ಮಾಡಿದ್ರೆ ಈ ಟೈಮಲ್ಲಿ ತುಂಬಾ ಕುದಿಸ್ಕೋಬೇಕಾಗತ್ತೆ. ಈಗ ಇದಕ್ಕೆ ನೀರನ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ದಪ್ಪ ಬೇಕು, ತೆಳ್ಳಗ್ ಬೇಕು ಅಂತ ನೋಡ್ಕೊಂಡು ನೀರನ್ನ ಹಾಕೊಳ್ಳಿ. ತುಂಬಾ ಗಟ್ಟಿ ಮಾಡಕ್ ಹೋಗ್ಬೇಡಿ, ಗಟ್ಟಿ ಆದ್ರೆ ತಣ್ಣಗಾದ ನಂತರ ಇನ್ನೂ ಗಟ್ಟಿ ಆಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ, ತಣ್ಣಗಾದ್ಮೇಲೆ ಸರಿ ಹೋಗುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೇಲ್ಗಡೆ ಒಂದ್ ಲಿಡ್ ನ ಕ್ಲೋಸ್ ಮಾಡಿ 3 ರಿಂದ 4 ನಿಮಿಷ ಕಮ್ಮಿ ಉರಿನಲ್ಲಿ ಬೇಯಿಸ್ಕೋಬೇಕು. ಈಗ ನೋಡಿ 3 ರಿಂದ 4 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂತ ಪುದೀನ ಸೊಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬಾ ರುಚಿಯಾಗಿರೋ
ಪ್ಲೇನ್ ಶೇರ್ವಾ ರೆಡಿ ಆಗುತ್ತೆ. ಇದನ್ನ ರೊಟ್ಟಿ, ಚಪಾತಿ, ರೈಸು, ಪರೋಟ ಈ ತರ ಕಟಕ್ ರೊಟ್ಟಿ ಎಲ್ಲಾದ್ರ ಜೊತೆಗೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನಾನ್ ಆಗ್ಲೇ ಹೇಳ್ದಂಗೆ ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿದ್ರೆ ವಾರದಲ್ಲಿ ಒಂದ್ಸಲನಾದ್ರೂ ಮತ್ತೆ ಮತ್ತೆ ಮಾಡ್ಕೊಂತೀರಾ. ನಾನ್ ಇದನ್ನ ಪ್ಲೇನ್ ಆಗಿ ಮಾಡಿದ್ದೀನಲ್ವಾ, ನಿಮ್ಗೆ ಪ್ಲೇನ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಇದಕ್ಕೆ ಮೊಟ್ಟೆ, ಮಶ್ರೂಮು, ಪನ್ನೀರು ಈ ತರದ್ದೇನಾದ್ರೂ ಆಡ್ ಮಾಡ್ಕೋಬಹುದು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗ್ತೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು.